ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ MLM ಕೋಚ್ ಸಂಜಯ್ ಮಾತಾಡ್ತಿರುವಂತದ್ದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಾಗ ಯಾವುದಕ್ಕೆ ನಾವು ಟೈಮ್ನ ಸ್ಪೆಂಡ್ ಮಾಡಬೇಕು, ಯಾವುದಕ್ಕೆ ಟೈಮ್ನ ಸ್ಪೆಂಡ್ ಮಾಡಬಾರ್ದು ಅನ್ನೋ ಒಂದು ವಿಚಾರವಾಗಿ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾವು 4 ವಿಚಾರಗಳಲ್ಲಿ ಸಮಯವನ್ನು ಕೊಡುವಾಗ ಯೋಚನೆ ಮಾಡಿ ಸಮಯವನ್ನು ಕೊಡಬೇಕು ಸ್ನೇಹಿತರೆ. ಅದರಲ್ಲಿ ಮೊದಲನೇದು ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಜನನ ಪರಿಚಯ ಮಾಡ್ಕೋಬೇಕು ಅಂತೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ವಾಟ್ಸ್ಆಪ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ನಾವು ಅತಿ ಹೆಚ್ಚು ಟೈಮ್ನ ಕೊಡ್ತಾ ಇರ್ತೀವಿ. ಕೊಡುವಂತ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ವಿಡಿಯೋಸ್ಗಳನ್ನ ನೋಡ್ಕೊಳ್ತಾ ಸ್ಕ್ರಾಲ್ ಮಾಡ್ಕೊಳ್ತಾ ಟೈಮ್ನ ವೇಸ್ಟ್ ಮಾಡ್ತಿರ್ತೀವಿ. ಆ ತರ ಟೈಮ್ ವೇಸ್ಟ್ ಆಗದಿರೋ ತರ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಇದು ಮೊದಲನೇ ಪಾಯಿಂಟ್. ಎರಡನೇದು, ನಮ್ದೇ ಟೀಮ್ ಬಿಟ್ಟು ಕ್ರಾಸ್ ಲೈನ್ ಅಂತ ಇರುತ್ತೆ. ಅಂದ್ರೆ ನಮ್ಮ ಅಪ್ಲೈನಿಗೆ ಅದರ್ ಟೀಮ್ಸ್ ಇರುತ್ತೆ. ಆ ಟೀಮ್ಗಳನ್ನ ನಾವು ನಮಗೆ ಕ್ರಾಸ್ ಲೈನ್ ಅಂತ ಕರೀತಾರೆ. ಆ ಕ್ರಾಸ್ ಲೈನ್ಗಳ ಜೊತೆ ಅತಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡುವಂಥದ್ದು, ಅಪ್ಲೈನ್ ಬಗ್ಗೆ ಮಾತನಾಡುವಂಥದ್ದು, ಕಂಪ್ನಿ ಬಗ್ಗೆ ಮಾತನಾಡುವಂಥದ್ದು, ಪ್ಲಸ್ ಅಂಡ್ ಮೈನಸ್ ಬಗ್ಗೆ ಡಿಸ್ಕಷನ್ ಮಾಡುವಂಥದ್ದು. ಈ ತರ ಮಾಡುವಂತ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದೆ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಅವ್ರ ಜೊತೆ ನಾವು ಅತಿ ಹೆಚ್ಚು ಸಮಯವನ್ನು ಸ್ಪೆಂಡ್ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿ ಪ್ರಾಫಿಟ್ ಇರಲ್ಲ, ಬೆನಿಫಿಟ್ ಇರಲ್ಲ. ನಮ್ಮ ಟೀಮ್ ಜೊತೆ ನಾವು ಟೈಮ್ನ ಜಾಸ್ತಿ ಸ್ಪೆಂಡ್ ಮಾಡಬೇಕಾಗುತ್ತೆ, ನಮ್ಮ ಅಪ್ಲೈನ್ಗಳ ಜೊತೆ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಬೇಕಾಗುತ್ತೆ. ಹಾಗಾಗಿ ಕ್ರಾಸ್ ಲೈನ್ಗಳ ಜೊತೆ ಟೈಮ್ನ ಸ್ಪೆಂಡ್ ಮಾಡುವಾಗ ಯೋಚನೆ ಮಾಡಿ ಟೈಮ್ನ ಸ್ಪೆಂಡ್ ಮಾಡಿ. ಇದು ಎರಡನೇ ಸಲಹೆ. ಇನ್ನು ಮೂರನೇದು, ಒಂದು ಟೀಮ್ ಅಂತ ಬಂದಾದ್ಮೇಲೆ ಆ ಟೀಮಿಗೆ ಓವರ್ ಸಪೋರ್ಟ್ ಮಾಡುವಂಥದ್ದು. ಯಾವಾಗ ಒಂದು ಟೀಮಿಗೆ ನಾವು ಓವರ್ ಸಪೋರ್ಟ್ ಮಾಡ್ತೀವಿ ಅಲ್ಲಿ ಇಂಡಿಪೆಂಡೆಂಟ್ ಲೀಡರ್ಸ್ಗಳು ಕ್ರಿಯೇಟ್ ಆಗಲ್ಲ. ಎಸ್ಪೆಷಲಿ ಬೈನರಿ ಗಮನಿಸಿರ್ಬೋದು, ಒಂದು ಪವರ್ ಅಂತ ಇರುತ್ತೆ, ಇನ್ನೊಂದು ಇನ್ಕಮ್ ಲೈನ್ ಅಂತ ಇರುತ್ತೆ. ಪವರ್ ನಲ್ಲಿ ನಾವು ಸಪೋರ್ಟೇ ಮಾಡಿದೆ, ಸ್ವಲ್ಪ ಸಪೋರ್ಟ್ ಇಂದಾನೆ ತುಂಬಾ ಇಂಡಿಪೆಂಡೆಂಟ್ ಲೀಡರ್ಸ್ಗಳು ಕ್ರಿಯೇಟ್ ಆಗ್ತಾರೆ. ಬಟ್ ಅದೇ ನೀವು ಇನ್ಕಮ್ ಲೈನ್ ಅಲ್ಲಿ ಗಮನಿಸಿದ್ರೆ ಲೀಡರ್ಸ್ಗಳೇ ಕ್ರಿಯೇಟ್ ಆಗ್ತಿರಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ವರ್ಕ್ ಮಾಡೋದು ಇನ್ಕಮ್ ಬರುತ್ತೆ ಅಂತ ಹೇಳಿ ನಾವೇನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿರ್ತೀವಿ. ಅದ್ರ ಮುಖಾಂತರ ಅಲ್ಲಿ ಎಲ್ಲದಕ್ಕೂ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ಪ್ಲಾನ್ ಕೊಡುವಂತ ವಿಚಾರದಲ್ಲಿ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ, ಫಾಲೋ ಮಾಡೋದ್ರಲ್ಲೂ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ, ಟ್ರೈನಿಂಗ್ಸ್ ಕೊಡೋದ್ರಲ್ಲೂ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ಹಾಗಾಗಿ ಅದು ಪವರ್ ಲೈನ್ ಆಗಿರಲಿ, ಇನ್ಕಮ್ ಲೈನ್ ಆಗಿರಲಿ, ಎರಡಕ್ಕೂ ಕೂಡ ಈಕ್ವಲ್ ಆಗಿ ನೀವು ಟೈಮ್ನ ಕೊಟ್ಟು ಎಲ್ಲದರಲ್ಲೂ ಕೂಡ ಇಂಡಿಪೆಂಡೆಂಟ್ ಲೀಡರ್ಸ್ಗಳನ್ನ ಕ್ರಿಯೇಟ್ ಮಾಡೋದ್ರ ಕಡೆ ಫೋಕಸ್ ಮಾಡಬೇಕು ಸ್ನೇಹಿತರೆ. ಸೊ ಅಲ್ಲಿಗೆ 3 ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಒಂದು, ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಟೈಮ್ನ ಸ್ಪೆಂಡ್ ಮಾಡದಿರುವಂತ ವಿಚಾರದಲ್ಲಿ, ಕ್ರಾಸ್ ಲೈನ್ಗಳ ಜೊತೆ ಟೈಮ್ನ ಸ್ಪೆಂಡ್ ಮಾಡದೇ ಇರುವಂತ ವಿಚಾರದಲ್ಲಿ, ಅಂಡ್ ಒಂದು ಟೀಮಿಗೆ ಓವರ್ ಸಪೋರ್ಟ್ನ ಕೊಟ್ಟು ಅವರನ್ನ ಹ್ಯಾಂಡಿಕ್ಯಾಪ್ ಮಾಡೋದಕ್ಕೆ ಹೋಗಬೇಡಿ, ಅವ್ರನ್ನ ಇಂಡಿಪೆಂಡೆಂಟ್ ಮಾಡೋದ್ರ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಇನ್ನು 4ನೇ ಸಲಹೆ, ನಮ್ಮ ಕಂಪನಿಯ ಬಗ್ಗೆನೇ ನಾವು ಜಾಸ್ತಿ ಯೋಚನೆ ಮಾಡಬೇಕು. ನಮ್ಮ ಕಂಪನಿಯ ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು, ಪ್ಲಾನ್ ಬಗ್ಗೆ ಆಗಿರ್ಬೋದು, ಪೇಔಟ್ ಬಗ್ಗೆ ಆಗಿರ್ಬೋದು, ಯಾವಾಗ ನಮಗೆ ಹೆಮ್ಮೆ ಇರಬೇಕು ಸ್ನೇಹಿತರೆ. ತುಂಬಾ ಜನ ಏನ್ ಮಾಡ್ತಾರೆ, ವರ್ಕ್ ಮಾಡ್ತಾ ಮಾಡ್ತಾ ತುಂಬಾ ಕಡೆಯಿಂದ ನಮಗೆ ಹೊಸ ಹೊಸ ಜನರು ಪರಿಚಯ ಆಗ್ತಾರೆ, ಬೇರೆ ಕಂಪನಿಗಳಲ್ಲಿ ವರ್ಕ್ ಮಾಡುವಂಥವ್ರು. ಅವರುಗಳು ಅವರ ಕಂಪನಿಯ ಪ್ಲಸ್ಗಳನ್ನ ಹೈಲೈಟ್ ಮಾಡಿ ನಮ್ಮ ಕಂಪನಿಲಿರುವಂಥ ಮೈನಸ್ನ ಹೈಲೈಟ್ ಮಾಡ್ತಾರೆ. ಅವಾಗ ನಮಗೆ ಆ ಕಂಪನಿಗೂ ನಮ್ಮ ಕಂಪನಿಗೂ ಇರುವಂಥ ವ್ಯತ್ಯಾಸಗಳನ್ನ ನಾವು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದನ್ನ ನಮ್ಮ ಟೀಮ್ ಜೊತೆ, ನಮ್ಮ ಅಪ್ಲೈನ್ಗಳ ಜೊತೆ ಡಿಸ್ಕಷನ್ ಮಾಡೋದಕ್ಕೆ ಹೋಗ್ತೀವಿ ಸ್ನೇಹಿತರೆ. ಇವನ್ ಕ್ರಾಸ್ ಲೈನ್ಗಳ ಜೊತೆ ಕೂಡ ನಾವು ಡಿಸ್ಕಷನ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ನಮ್ಮ ಕಂಪನಿಯ ಪ್ಲಾನ್ ಬಗ್ಗೆ ನಮಗಿರುವಂಥ ಒಂದು ಪ್ರೌಡ್ನೆಸ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಯಾವುದೇ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನೀವು ತಗೊಳ್ಳಿ, ಅದರಲ್ಲಿ ಪ್ಲಸ್ ಕೂಡ ಇರುತ್ತೆ, ಮೈನಸ್ ಕೂಡ ಇರುತ್ತೆ. ಸೊ ನಾವು ಓನ್ಲಿ ಪ್ಲಸ್ ಕಡೆ ಮಾತ್ರ ಗಮನ ಹರಿಸಬೇಕು. ಎಲ್ಲಾ ಪ್ಲಸ್ಗಳು ಒಂದೇ ಕಂಪನಿಲಿ ಇರೋದಕ್ಕೆ ಸಾಧ್ಯತೆ ಇಲ್ಲ. ಹಾಗಿರೋದ್ರಿಂದ ನಮ್ಮ ಕಂಪನಿಯ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಬೇಕು. ಅದು ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು, ಪ್ಲಾನ್ ಬಗ್ಗೆ ಆಗಿರ್ಬೋದು, ಪೇಔಟ್ ಬಗ್ಗೆ ಆಗಿರ್ಬೋದು. ಬೇರೆ ಕಂಪನಿಯ ಪ್ಲಾನ್, ಪೇಔಟ್, ಪ್ರಾಡಕ್ಟ್ ನಮ್ಗೆ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ. ಹಾಗಾಗಿ ತುಂಬಾ ಜನ ಗಮನಿಸಿದೀನಿ ಅಂಡ್ ಕಾಲ್ ಮಾಡಿ ಕೂಡ ಕೇಳ್ತಿರ್ತಾರೆ, ಸರ್ ನನ್ಗೆ ಯಾಕೋ ನನ್ನ ಕಂಪನಿಯಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಮೊದಲು ಇದ್ದಂತ ಇಂಟ್ರೆಸ್ಟ್. ಯಾಕೆ ಅಂತಂದ್ರೆ ತುಂಬಾ ಜನ ಬೇರೆ ಬೇರೆ ಕಂಪನಿಯ ಪ್ಲಾನ್ ಎಕ್ಸ್ಪ್ಲೈನ್ ಮಾಡುವಾಗ ನನ್ನ ಕಂಪನಿ ಇರೋದಕ್ಕಿಂತ ಬೆಸ್ಟ್ ಆ ಕಂಪನಿ ಇದೆ ಅಂತ ಒಂದು ಇಂಟ್ರೆಸ್ಟ್ ಹೋಗಿರೋದ್ರಿಂದ ನನಗೆ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅಂತ ಅನಿಸ್ತಾ ಇದೆ ಅಂತ ತುಂಬಾ ಜನ ಕಾಲ್ ಮಾಡಿ ಹೇಳ್ತಿರ್ತಾರೆ. ಅವ್ರಿಗೆ ನಾನು ಹೇಳುವಂತ ಸಲಹೆ ಈ ಒಂದು ವಿಡಿಯೋ ಮುಖಾಂತರ, ನೋಡಿ, ಯಾವುದೇ ಕಂಪನಿ ಹೋದ್ರು ಕೂಡ ನೀವು ಕೆಲಸ ಮಾಡಲೇಬೇಕು. ಇಲ್ಲೂ ಇನ್ವಿಟೇಷನ್ ಮಾಡಬೇಕು, ಅಲ್ಲೂ ಇನ್ವಿಟೇಷನ್ ಮಾಡಬೇಕು, ಇಲ್ಲೂ ಪ್ರೆಸೆಂಟೇಷನ್ ಮಾಡಬೇಕು, ಅಲ್ಲೂ ಪ್ರೆಸೆಂಟೇಷನ್ ಮಾಡಬೇಕು, ಇಲ್ಲೂ ಫಾಲೋ ಅಪ್ ಮಾಡಬೇಕು, ಅಲ್ಲೂ ಫಾಲೋ ಅಪ್ ಮಾಡಬೇಕು, ಇಲ್ಲೂ ಟ್ರೈನಿಂಗ್ಸ್ ಮಾಡಬೇಕು, ಅಲ್ಲೂ ಟ್ರೈನಿಂಗ್ಸ್ ಮಾಡಬೇಕು. ಇಲ್ಲೂ ಒಂದಿಷ್ಟು ಪ್ಲಸ್ಗಳಿರುತ್ತೆ, ಅಲ್ಲೂ ಒಂದಿಷ್ಟು ಪ್ಲಸ್ ಇರುತ್ತೆ, ಇಲ್ಲೂ ಒಂದಿಷ್ಟು ಮೈನಸ್ಗಳಿರುತ್ತೆ, ಅಲ್ಲೂ ಒಂದಿಷ್ಟು ಮೈನಸ್ಗಳಿರುತ್ತೆ. ಹಾಗಾಗಿ ಯಾವ ಕಂಪ್ನಿನೂ ಕೂಡ ಗ್ರೇಟ್ ಅಲ್ಲ ಅಂಡ್ ಯಾವ ಕಂಪ್ನಿಯಲ್ಲೂ ಕೂಡ ತುಂಬಾನೇ ಮೈನಸ್ ಇರಲ್ಲ, ಎಲ್ಲೋ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಹಾಗಿರೋದ್ರಿಂದ ನೀವು ಯಾವ ಒಂದು ಕಂಪ್ನಿಯನ್ನು ಸೆಲೆಕ್ಟ್ ಮಾಡಿದ್ದೀರಾ, ಆ ಒಂದು ಕಂಪ್ನಿಯಲ್ಲಿ ಆ ಕಂಪ್ನಿ ಲೀಗಲ್ ಆಗಿದೆಯಾ, ಪ್ರಾಡಕ್ಟ್ ತುಂಬಾನೇ ರಿಸಲ್ಟ್ ನ ಕೊಡ್ತಾ ಇದೆಯಾ, ಪೇಮೆಂಟ್ ಸ್ಟ್ರಕ್ಚರ್ ಚೆನ್ನಾಗಿದೆಯಾ, ಇಷ್ಟನ್ನ ನೀವು ಕ್ರಾಸ್ ಚೆಕ್ ಮಾಡಿಕೊಂಡು ನಿಜವಾಗ್ಲೂ ಚೆನ್ನಾಗಿದೆ ಇಷ್ಟು ಪಾಯಿಂಟ್ಸ್ಗಳು ಅಂತಂದ್ರೆ ಆ ಕಂಪ್ನಿಯಲ್ಲೇ ನೀವು ಮುಂದುವರಿರಿ. ಒಂದೇ ಕಂಪ್ನಿಯಲ್ಲಿ ತುಂಬಾ ವರ್ಷಗಳ ಕಾಲ ಯಾರು ಟೈಮ್ನ ಸ್ಪೆಂಡ್ ಮಾಡ್ತಾರೆ ಅವರೇ ಇಂಡಸ್ಟ್ರಿಯಲ್ಲಿ ಗ್ರೋ ಆಗಿರೋದು, ಸಕ್ಸಸ್ ಆಗಿರೋದು, ಯಶಸ್ಸನ್ನ ಕಂಡುಕೊಂಡಿರುವಂಥದ್ದು. ಹಾಗಾಗಿ ಒಂದು ಕಂಪ್ನಿಯಲ್ಲೇ ಅತಿ ಹೆಚ್ಚು ಸಾಧನೆ ಮಾಡೋದ್ರ ಕಡೆ ನಿಮ್ಮ ಫೋಕಸ್ ಇರಲಿ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.